ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ದ ನ್ಯೂಸ್ ವೇರ್. ಇಂದು ಫೆಬ್ರವರಿ 16. ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 49ನೇ ಹುಟ್ಟುಹಬ್ಬ. ಸಾಮಾನ್ಯವಾಗಿ ಈ ದಿನ ಅಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ನಿವಾಸ ಧೂಪದಹಳ್ಳಿ ಒಂದು ಕಲ್ಯಾಣ ಮಂಟಪದಂತೆ ಕಂಗೊಳಿಸುತ್ತಿತ್ತು. ಹೂವಿನ ಅಲಂಕಾರ, ಹಾಲಿನ ಅಭಿಷೇಕ, ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತಿತ್ತು. ಆದರೆ ಈ ಬಾರಿ ವಿಧಿಬರಹವೇ ಬೇರೆಯಾಗಿದೆ. ಅರಮನೆಯಂತಹ ಮನೆಯಲ್ಲಿರಬೇಕಿದ್ದ ಅಧಿಪತಿ ಇಂದು ಪರಪ್ಪನ ಅಗ್ರಹಾರದ ಕಲ್ಲುಗೋಡೆಗಳ ಮಧ್ಯೆ ಇದ್ದಾರೆ. ನೆಚ್ಚಿನ ನಟ ಕಣ್ಣೆದುರಿಲ್ಲದಿದ್ದರೂ ಇಡೀ ಕರ್ನಾಟಕದ ಅಭಿಮಾನದ ಮಹಾಪೂರವೇ ಇಂದು ಜೈಲಿನತ್ತ ಹರಿದು ಬಂದಿದೆ. ಬೆಳ್ಳಂಬೆಳಿಗ್ಗೆಯಿಂದಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ರಸ್ತೆಗಳು ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿವೆ. ಕಿಲೋಮೀಟರ್ಗಟ್ಟಲೆ ದೂರದಿಂದ ಅಂದರೆ ಬೆಳಗಾವಿ, ಬಳ್ಳಾರಿ, ಮೈಸೂರು, ಮಂಡ್ಯ ಭಾಗಗಳಿಂದ ಬಂದಿರುವ ಅಭಿಮಾನಿಗಳು ಜೈಲಿನ ಗೇಟ್ ಮುಂದೆ ಜಮಾಯಿಸಿದ್ದಾರೆ. ನಮ್ಮ ಬಾಸ್ ತಪ್ಪು ಮಾಡಿರ್ಲಿ ಬಿಡ್ಲಿ, ಕಷ್ಟದ ಕಾಲದಲ್ಲಿ ನಾವು ಅವರ ಜೊತೆಗಿದ್ದೇವೆ ಎನ್ನುವ ಘೋಷಣೆಗಳು ಅಲ್ಲಿನ ಮೌನವನ್ನೇ ಭೇದಿಸುತ್ತಿವೆ. ಸಾಮಾನ್ಯವಾಗಿ ಈ ದಿನ ದರ್ಶನ್ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸುತ್ತಿದ್ದರು. ಆದರೆ ಇಂದು ಅಭಿಮಾನಿಗಳು ಜೈಲಿನ ಹೊರಗಿನ ರಸ್ತೆಯಲ್ಲೇ ಕೇಕ್ ಕತ್ತರಿಸಿ ತಮ್ಮ ನೆಚ್ಚಿನ ನಟನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಭಿಮಾನ ಮೆರೆಯುತ್ತಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಸಂಕಷ್ಟದಲ್ಲಿದ್ದಾಗ ಲೋಕವೇ ದೂರವಾಗಬಹುದು, ಆದರೆ ದರ್ಶನ್ ವಿಷಯದಲ್ಲಿ ಅದು ಉಲ್ಟಾ ಆಗಿದೆ. ದರ್ಶನ್ ಅವರ ಮೇಲಿರುವ ಕೇಸು, ಜೈಲುವಾಸ ಇವೆಲ್ಲದರ ನಡುವೆಯೂ ಅವರ ಅಭಿಮಾನಿ ಬಳಗ ಮಾತ್ರ ಕಿಂಚಿತ್ತೂ ಕುಂದಿಲ್ಲ. ಬಿಸಿಲು ಎನ್ನದೆ, ಪೊಲೀಸರ ಲಾಠಿ ಏಟಿನ ಭಯವಿಲ್ಲದೆ ಸಾವಿರಾರು ಜನ ಜೈಲಿನ ಗೋಡೆಗೆ ನಮಸ್ಕರಿಸುತ್ತಿದ್ದಾರೆ. ಅಭಿಮಾನಿಗಳು ಕೇವಲ ಘೋಷಣೆ ಕೂಗುತ್ತಿಲ್ಲ, ದರ್ಶನ್ ಹೆಸರಿನಲ್ಲಿ ಇಂದು ಸಾವಿರಾರು ಜನರಿಗೆ ಅನ್ನದಾನ, ರಕ್ತದಾನ ಮತ್ತು ಬಡ ಮಕ್ಕಳಿಗೆ ಶಾಲಾ ಕಿಟ್ ವಿತರಿಸುವಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇದು ಕೇವಲ ಸೆಲೆಬ್ರಿಟಿ ಮತ್ತು ಫ್ಯಾನ್ ನಡುವಿನ ಸಂಬಂಧವಲ್ಲ, ಇದೊಂದು ಭಾವನಾತ್ಮಕ ಬೆಸುಗೆ. ಮೆಜೆಸ್ಟಿಕ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ಈ ದಾಸ ಬೆಳೆದ ಹಾದಿ ಸುಲಭದ್ದಲ್ಲ. ಚಾಲೆಂಜಿಂಗ್ ಸ್ಟಾರ್ ಆಗಿ ಅವರು ಕೊಟ್ಟ ಹಿಟ್ ಸಿನಿಮಾಗಳು, ಅವರ ಮಾಸ್ ಡೈಲಾಗ್ಗಳು ಇಂದಿಗೂ ಯುವಕರ ಪಾಲಿಗೆ ಕ್ರೇಜ್. ಯಜಮಾನ, ಸಾರಥಿ, ಕ್ರಾಂತಿ, ಕಾಟೇರ ಹೀಗೆ ಒಂದಾದ ಮೇಲೊಂದು ದಾಖಲೆ ಬರೆದ ನಟ ಇಂದು ಜೈಲಿನಲ್ಲಿದ್ದಾರೆ ಎನ್ನುವುದು ಅಭಿಮಾನಿಗಳಿಗೆ ಅರಗಿಸಿಕೊಳ್ಳಲಾಗದ ಸತ್ಯ. ಆದರೂ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ನಮ್ಮ ಬಾಸ್ ಹೊರಬರೋದು ಅಷ್ಟೇ ಸತ್ಯ ಎಂದು ಅಭಿಮಾನಿಗಳು ಭರವಸೆಯಿಂದ ಕಾಯುತ್ತಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರ ಈ 49ನೇ ಹುಟ್ಟುಹಬ್ಬ ಅವರ ಜೀವನದ ಅತ್ಯಂತ ಕಠಿಣ ಪರೀಕ್ಷೆಯ ಘಟ್ಟ. ಕಾನೂನು ಹೋರಾಟ ತನ್ನ ದಾರಿಯಲ್ಲಿ ಸಾಗುತ್ತಿದೆ. ನ್ಯಾಯಾಲಯದ ತೀರ್ಪಿಗಾಗಿ ಇಡೀ ನಾಡು ಕಾಯುತ್ತಿದೆ. ಆದರೆ ಈ ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ, ಪ್ರೀತಿ ಮತ್ತು ಅವರು ಮಾಡುತ್ತಿರುವ ಪ್ರಾರ್ಥನೆಗಳು ಜೈಲಿನ ಒಳಗಿರುವ ದರ್ಶನ್ ಅವರಿಗೆ ಶಕ್ತಿ ತುಂಬಲಿ ಎಂಬುದೇ ಎಲ್ಲರ ಆಶಯ. ಡಿ ಬಾಸ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರೈಕೆಗಳನ್ನು ತಿಳಿಸುತ್ತಾ ಈ ವಿಶೇಷ ವರದಿಯನ್ನು ಮುಗಿಸುತ್ತಿದ್ದೇವೆ. ಇದು ದ ನ್ಯೂಸ್ ವೇರ್. ಸದಾ ಸತ್ಯದ ಪರವಾಗಿರುವ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು.